ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ 10ನೇ ತರಗತಿಯ ಮಕ್ಕಳಿಗಾಗಿ ರಸ್ಕಿನ್ ಬಾಂಡ್ ಅವರು ಬರೆದ ಗ್ರ್ಯಾಂಡ್ಮಾ ಕ್ಲೈನ್ಸೆಟ್ರಿ ಪದ್ಯವನ್ನು ನಾನು ನನ್ನ ಮೊದಲನೇ 2 ವಿಡಿಯೋದಲ್ಲಿ ಒಂದರಲ್ಲಿ ಸಮರಿ ಹಾಕಿದ್ದೇನೆ, ಒಂದರಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಅನ್ನು ಕೂಡ ಹೇಳಿದ್ದೇನೆ. ನಾನು ಇದನ್ನು ತುಂಬ ಕಷ್ಟದಿಂದ ಬರೆದು ಈ ಪೇಜ್ ಇದರ ಮೇಲೆ ಬರೆದಿದ್ದೇನೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಇದನ್ನು ಕನ್ನಡದಲ್ಲಿ ಓದಿ ಹೇಳುತ್ತೇನೆ. ಯಾಕೆಂದರೆ ಇದು ಕನಿಷ್ಠ 5-10 ಎಕ್ಸಾಮಿನಲ್ಲಿ ಇದು ಬರುತ್ತದೆ. ಕೆಲವೊಮ್ಮೆ ಸಲ 5-2 ಈ ಥರದ ಮಾರ್ಕ್ಸ್ಗಳಿಗೆ ಇದನ್ನು ಕೇಳಲಾಗುತ್ತದೆ. ಈ ಪ್ರಶ್ನೆಯನ್ನು ನಿಮಗೆ ಇದು ಕನ್ನಡದಲ್ಲಿ ಸರಿಯಾಗಿ ತಿಳಿದುಕೊಂಡರೆ ನೀವು ಇಂಗ್ಲೀಷ್ನಲ್ಲಿ ಅದರ ಅರ್ಥವನ್ನು ನೀವು ಓದಿ ಈಸಿಲಿ ತಿಳಿದುಕೊಳ್ಳಬಹುದು. ನೋಡಿ, ಇದರಲ್ಲಿ ತಂದೆ, ಆತನ ತಾಯಿ ಮತ್ತು ಆತನ ಮಗ ಅಂದರೆ ಅಜ್ಜಿ, ಮಗ, ಮೊಮ್ಮಗ ಇವರ ನಡುವಿನ ಬಾಂಧವ್ಯವನ್ನು ಕೂಡ ತೋರಿಸುತ್ತದೆ ಹಾಗೂ ಪ್ರಕೃತಿಯ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ ಈ ಪದ್ಯದಲ್ಲಿ. ಹಾಗೂ ವಯಸ್ಸಿಗೂ ಹಾಗೂ ಆಸೆಗಳಿಗೆ ಯಾವುದೇ ಸಂಬಂಧವಿಲ್ಲ. ಅಂದರೆ ಯಾವ ವಯಸ್ಸಿನಲ್ಲಿಯೂ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಬಹುದು, ನಮಗೆ ಬೇಕಾದ ಹಾಗೆ ಇರಬಹುದು. ಯಾವ ರೀತಿ ಸಮಾಜ ವಯಸ್ಸಾದ ಮೇಲೆ ನೀವು ಮುದುಕರ ಥರ ಏರಿಯಿರಿ, ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಿ, ದೇವರ ಧ್ಯಾನವನ್ನು ಮಾಡುತ್ತಾ ಇರಿ, ನಿಮ್ಮದೆಲ್ಲವೂ ಮುಗಿದು ಹೋಯಿತು, ಈ ರೀತಿಯಾಗಿ ಮಾತನ್ನು ಕೇಳಬೇಡಿರಿ, ನಿಮಗೆ ಜೀವನ ಸಿಗೋದು ಒಂದೇ ಸಲ, ಅದನ್ನು ಸರಿಯಾಗಿ ಬದುಕಿರಿ ಎನ್ನುವುದನ್ನು ಕೂಡ ಈ ಪದ್ಯವು ಹೇಳುತ್ತದೆ. ಈಗ ನಾನು ಇದನ್ನು ಟ್ರಾನ್ಸ್ಲೇಷನನ್ನು ನಿಮಗೆ ಹೇಳುತ್ತೇನೆ. ನೋಡಿ, ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೇನೆ. ನನ್ನ ಆಸೆ ಎಂದರೆ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕು ಹಾಗೂ 10ನೇ ತರಗತಿಯ ಪರೀಕ್ಷೆಗಳು ಹತ್ತಿರ ಬರುತ್ತಾ ಇವೆ. ಅದಕ್ಕಾಗಿ ನೀವು ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಇದನ್ನು ಶೇರ್ ಮಾಡಿ. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್, ಯು ವುಡ್ ಲೈಕ್ ಟು ನೋ ವೈ. ನೋಡಿ, ನನ್ನ ಅಜ್ಜಿ ತುಂಬ ಪ್ರತಿಭಾಶಾಲಿಯಾಗಿದ್ದಳು. ನಿಮಗೆ ಹೇಗೆಂದು ತಿಳಿದುಕೊಳ್ಳಲು ಇಷ್ಟವೇ? ಹೇಗೆಂದರೆ ಅವಳು ಮರ ಹತ್ತುತ್ತಿರುವುದಳು, ಅಗಲವಾಗಿರುವ, ಹರಡಿರುವ ಅಥವಾ ಎತ್ತರವಿರುವ. ಅವಳು ಕ್ಷಣಾರ್ಧದಲ್ಲಿ ಮರದ ಟೊಂಗೆಗಳನ್ನು ಹತ್ತುತ್ತಿದ್ದಳು. ಮತ್ತು ನಿಮಗೆ ನೆನಪಿಸುತ್ತೇನೆ, ಕೊನೆಯ ಬಾರಿ ಅವಳು ಮರ ಹತ್ತಿದಾಗ ಅವಳು ಎಷ್ಟು ವರ್ಷದವಳಾಗಿದ್ದಳು? 62 ವರ್ಷದವಳಾಗಿದ್ದಳು. ಚಿಕ್ಕಂದಿನಾಗಿಂದಲೂ ಅವಳಿಗೆ ಅದು ಬಳುವಳಿಯಾಗಿ ಬಂದಿತ್ತು. ಅವಳಿಗೆ ಮರದಲ್ಲಿ ಇರುವುದು ಅಥವಾ ಏರು ಯಂತ್ರದಲ್ಲಿ ಹತ್ತುವುದಕ್ಕಿಂತ ಖುಷಿ ಕೊಡುತ್ತಿತ್ತು. ಲಿಫ್ಟ್ಗಿಂತ ಅವಳಿಗೆ ಜಾಸ್ತಿ ಖುಷಿಯನ್ನು ಕೊಡುತ್ತಿತ್ತು. ಹಾಗೆಯೇ ವರ್ಷಗಳು ಉರುಳತೊಡಗಿದಾಗ ಅವಳಿಗೆ ಬೇರೆಯವರು ಹೇಳುತ್ತಿದ್ದರು, ದೊಡ್ಡವರಾದ ಮೇಲೆ ಮರ ಹತ್ತುವುದನ್ನು ನಿಲ್ಲಿಸಬೇಕು ಎಂದು ಮತ್ತು ಗಂಭೀರತೆಯಿಂದ ದೊಡ್ಡವರಾಗಬೇಕು ಎಂದು ಹೇಳುತ್ತಿದ್ದರು. ಅವಳು ಏನು ಹೇಳುತ್ತಿದ್ದಳು? ನಕ್ಕು ಹೇಳುತ್ತಿದ್ದಳು, ನಾನು ಗಂಭೀರತೆ ಇಲ್ಲದೆ ಏನಾಗುತ್ತೇನೆ? ದೊಡ್ಡವಳು ಆಗುತ್ತೇನೆ ಎಂದು. ನಾನು ಇನ್ನೂ ಚೆನ್ನಾಗಿ ದೊಡ್ಡವಳಾಗಬಲ್ಲೆ. ನಾವೆಲ್ಲರೂ ಅದನ್ನು ಒಪ್ಪಿಕೊಳ್ಳುತ್ತಿದ್ದೆವು. ಅವಳು ತೋಟದಲ್ಲಿ ಹತ್ತದೇ ಇರುವಂತಹ ಒಂದು ಮರವೂ ಇರಲಿಲ್ಲ. ಎಲ್ಲ ಮರಗಳನ್ನು ಅವಳು ಹತ್ತಿ ಏರಿ ಮುಗಿಸಿದ್ದಳು. ಅವಳು ಬಹಳದಿಂದ ಒಂದು ಸಲವೂ ಮರವು ಹತ್ತಿರಲಿಲ್ಲ, ಏಕೆಂದರೆ ಎಲ್ಲರೂ ಬೇಡ ಎನ್ನುವುದ ಕಾರಣ ಅವಳು ಮರ ಹತ್ತಿರಲಿಲ್ಲ. ಅವಳು 6 ವರ್ಷದವಳಿದ್ದಾಗ ತನ್ನ ಪ್ರೀತಿಯ ಅಣ್ಣನಿಂದ ಮರ ಹತ್ತುವುದನ್ನು ಕಲಿತಿದ್ದಳು. ಚಿಕ್ಕವರಿದ್ದಾಗ ಅಣ್ಣ ತಂಗಿ ಆಟ ಆಡುವಾಗ ಅವಳು ತನ್ನ ಅಣ್ಣನಿಂದ ಅವಳು ಕಲಿತಿದ್ದಳು. ಆದರೆ ಎಲ್ಲರೂ ಹೆದರುತ್ತಿದ್ದರು, ಯಾಕಂದರೆ ವಯಸ್ಸಾದ ಮೇಲೆ ಮರ ಹತ್ತುವುದು ತುಂಬ ಡೇಂಜರ್ ಎಂದು ಎಲ್ಲರೂ ಭಯಪಡುತ್ತಿದ್ದರು. ಒಂದು ದಿವಸ ಅವಳು ಭಯಂಕರವಾಗಿ ಬೀಳುವಳು ಎಂದು ನಾವು ಪಟ್ಟಣಕ್ಕೆ ಹೋದಾಗ ಬೇರೆ ಸನ್ನಿವೇಶ ಎದುರಾಗಿತ್ತು. ಮನೆಯ ಜನರೆಲ್ಲ ಹೊರಗೆ, ಅಜ್ಜಿ ಒಬ್ಬಳೇ ಮನೆಯಲ್ಲಿದ್ದಳು. ಮನೆಯಲ್ಲಿ ಇರುವವರೆಲ್ಲ ಹೊರಗೆ ಹೋದಾಗ ಅಜ್ಜಿ ಇನ್ನೊಂದು ಕಾರ್ಯವನ್ನು ಮಾಡಿದ್ದಳು. ಅವಳು ಮರ ಹತ್ತಿದಳು, ಆದರೆ ಕೆಳಗೆ ಇಳಿಯಲು ಬರಲಿಲ್ಲ. ನೋಡಿ, ಅವಳನ್ನು ಕಾಪಾಡಿದ ನಂತರ, ಆಫ್ಟರ್ ದ ರೆಸ್ಕ್ಯೂ, ಅವಳನ್ನು ಕಾಪಾಡಿದ ನಂತರ ವೈದ್ಯರು ಬಂದು ಅಜ್ಜಿಯ ಜ್ವರವನ್ನು ಪರೀಕ್ಷಿಸಿದರು. ವೈದ್ಯರು 1 ವಾರ ಶಾಂತಿಯಿಂದ ಇರಲು ಬಲವಾಗಿ ಸೂಚಿಸಿದರು. ಯಾಕೆಂದರೆ ಅಜ್ಜಿ ತುಂಬ ಏನಾಗಿದ್ದಳು? ಹೆದರಿಕೊಂಡಿದ್ದಳು. ನಾವು ಸಮಾಧಾನದ ಏನು ಪಡೆವು? ನಿಟ್ಟುಸಿರು ಬಿಟ್ಟೆವು ಮತ್ತು ಅವಳನ್ನು ಬೆಚ್ಚಗೆ ಚೆನ್ನಾಗಿ ಇರಿಸಿದೆವು. ಯಾಕೆಂದರೆ ಮರ ಹತ್ತಿ ಅವಳು ತುಂಬ ಕಷ್ಟವನ್ನು ಪಟ್ಟಿದ್ದಳು. ಪಾಪ ಅಜ್ಜಿ, ಅವಳಿಗದು ಸ್ವಲ್ಪ ಕಾಲ ನರಕದಲ್ಲಿದ್ದೇನೆ ಎನಿಸಿತು. ಅವಳು ಮಲಗುವ ಕೋಣೆಗೆ ಸೀಮಿತವಾಗಿದ್ದಳು. ಆ ಕ್ಷಣದಲ್ಲಿ ಬೀಸುವ ತಂಗಾಳಿಯು ಬರುತ್ತಿರುವ ಬೇಸಿಗೆ ಹಾಗೂ ನಲಿಯುತ್ತಿರುವ ಎಲೆಗಳ ಬಗ್ಗೆ ಏನು ಮಾಡುತ್ತಿತ್ತು? ಪಿಸುಗುಟ್ಟುತ್ತಿತ್ತು. ಆದರೆ ಅವಳು ತನ್ನ ಶಾಂತತೆಯನ್ನು ತಾನು ಗಟ್ಟಿಯಾಗುವ ತನಕ ಕಾಯ್ದುಕೊಂಡಳು. ಆಮೇಲೆ ಅವಳು ಎದ್ದು ಕುಳಿತು ಹೇಳಿದಳು, ನಾನು ಇನ್ನು ಮೇಲೆ ಏನು ಮಾಡುವುದಿಲ್ಲ, ಹೊರಗಿಕೊಳ್ಳುವುದಿಲ್ಲ. ಮತ್ತು ನನ್ನ ತಂದೆಯನ್ನು ಕರೆದು ಖಡಾಖಂಡಿತವಾಗಿ ಹೇಳಿದಳು. ನೋಡಿ, ಯಾವ ರೀತಿ ಅಜ್ಜಿಗಳು ತಮ್ಮ ಮಕ್ಕಳ ಮೇಲೆ ಅಧಿಕಾರವನ್ನು ಚಲಾಯಿಸುತ್ತಾರೆ ಎಂದು.
ನನ್ನ ತಂದೆಗೆ ಅವರ ಕರ್ತವ್ಯ ತಿಳಿದಿತ್ತು. ಅವರು ಆಗಲಿ ಎಂದು ಹೇಳಿದರು. ನಿನ್ನ ಆಸೆಯಂತೆ ಮಾಡಿಕೊಡುತ್ತೇನೆ. ನಾನು ಈ ರಾತ್ರಿಯಿಂದಲೇ ಕೆಲಸ ಮಾಡಲು ಆರಂಭಿಸುತ್ತೇನೆ. ನನ್ನ ಪರಿಣಿತ ಸಹಾಯದಿಂದ ತಂದೆ ಬೇಗನೆ ಏನು ಮಾಡಿದರು? ಕೆಲಸ ಮುಗಿಸಿದರು. ಅವಳಿಗೆ ಮರದ ಮೇಲೆ ಮನೆ ಮಾಡಿದೆವು. ಅದಕ್ಕೆ ಒಂದು ಕಿಟಕಿ ಬಾಗಲು ಕೂಡಿಸಿದೆವು. ಹಾಗಾಗಿ ಅಜ್ಜಿ ಮೇಲೆ ಏರಿದ್ದಳು ಮತ್ತು ಈಗ ಪ್ರತಿದಿನ ನಾನು ಅವಳ ಕೋಣೆಗೆ ತಟ್ಟೆ ಮತ್ತು ಲೋಟಗಳನ್ನು ತೆಗೆದುಕೊಂಡು ಹತ್ತುತ್ತೇನೆ. ನೋಡಿ, ಅಜ್ಜಿ ಈಗ ಮೇಲೆ ಅವಳು ಶಿಫ್ಟ್ ಆಗಿ ಬಿಟ್ಟಿದ್ದಾಳೆ. ಈಗ ಅಲ್ಲಿ ಊಟ ತಿಂಡಿಗಳನ್ನು ಯಾರು ತೆಗೆದುಕೊಂಡು ಹೋಗ್ತಾರೆ? ಮೊಮ್ಮಗ ತೆಗೆದುಕೊಂಡು ಹೋಗುತ್ತಾನೆ, ರಸ್ಕಿನ್ ಬಾಂಡ್ ಅವರು. ಅವಳು ತನ್ನ ರಾಜ್ಯದಲ್ಲಿ ಕುಳಿತುಕೊಂಡು ನನ್ನ ಜೊತೆಗೆ ದ್ರಾಕ್ಷಾರಸವನ್ನು ಕುಡಿಯುತ್ತಾಳೆ. ನೋಡಿ, ಅಜ್ಜಿ ಈಗ ಅಲ್ಲಿ ಮರದ ಮೇಲೆ ತನ್ನ ಟ್ರೀ ಹೌಸ್ನಲ್ಲಿ ಮಹಾರಾಣಿಯಂತೆ ಅಲ್ಲಿ ಮೆರೆಯುತ್ತಾಳೆ. ಪಕ್ಷಿಗಳನ್ನು, ಸುತ್ತಲಿರುವ ಸುಂದರ ಪರಿಸರವನ್ನು ನೋಡಿಕೊಳ್ಳುತ್ತಾ ಅದು ತನ್ನ ಸಾಮ್ರಾಜ್ಯವೆಂದು ಮೆರೆಯುತ್ತಾಳೆ. ಈ ರೀತಿಯಾಗಿ ಈ ಪದ್ಯವು ಇದೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.